ಅನ್ಯ ಜನರು ದೊಂಬಿ ಮಾಡುವುದೇಕೆ, ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದ್ಯಾಕೆ ಅಂತ ಭಕ್ತನು ಹೇಳ್ತಾ ಇದ್ದಾರೆ. ಅನ್ಯ ಜನಗಳು ವ್ಯರ್ಥ ಕಾರ್ಯವನ್ನು ಯೋಚಿಸ್ತಾರಂತೆ, ದೊಂಬಿ ಮಾಡ್ತಾರಂತೆ. ಅಂದರೆ ಜಗಳ ಪ್ರೇರೆ. ಮಾತು ಬಿಟ್ಟರೆ ಜಗಳವೇ ಹೊರತು ಸಮಾಧಾನದ ಮಾರ್ಗವನ್ನೇ ಅರಿಯರು ಅಂತ ದೇವರ ವಾಕ್ಯ ನಮ್ಮ ಕಡೆ ಹೇಳುತ್ತೆ. ರೋಮವಾದ ಪತ್ರಿಕೆಯಲ್ಲಿ ದೇವರು ಹೇಳುವಂಥ ಮಾತೇನೆಂದರೆ, ಸಮಾಧಾನವನ್ನೇ ಅರಿಯರು. ಸಮಾಧಾನ ಹೇಗಾಗಬೇಕು ಅಂತ ಗೊತ್ತಿಲ್ಲ ಅಂತ ಪ್ರಿಯರೇ. ಏನಪ್ಪ ಅಂದರೆ ಏನು ಅನ್ನೋಂಥ ಪ್ರಪಂಚ. ಏನಪ್ಪ ಅಂದರೆ ಏನಣ್ಣ ಏನು ತಮ್ಮ ಅಂತ ಹೇಳುವಂಥ ಪ್ರಪಂಚ ಅಲ್ಲ ಇದು. ಏನಪ್ಪ ಅಂದರೆ ಏನು ಇವಾಗ ಅಂತ ಹೇಳುವಂಥ ಪ್ರಪಂಚದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ, ಪ್ರಪಂಚ ಯಾವ ಮಟ್ಟಿಗೆ ಕೆಟ್ಟೋಗಿದೆ ಅಂದರೆ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ ಅಂತ ಕ್ವಶನ್ ಆಗಿದ್ದಾರೆ. ಯಾಕೆ ಈ ಥರ ಮಾಡ್ತಾರೆ ಅಂದರೆ, ಘಟ ಸರ್ಪನು ಎಲ್ಲರ ಆಲೋಚನೆಯಲ್ಲಿ ಇದ್ದಾನೆ.